ಬೆಂಗಳೂರಿಗರಿಗೆ ಗುಂಡಿ ಮುಕ್ತ ರಸ್ತೆಯ ಕನಸು ಕನಸಾಗಿಯೇ ಉಳಿದು ಹೋಗಿದೆ. ರಸ್ತೆಗಳಲ್ಲೂ ಗುಂಡಿಗಳ ಕಾಟಕ್ಕೆ ವಾಹನ ಸವಾರರು ಕಂಗಾಲಾಗಿದ್ದಾರೆ. ವಿಪರ್ಯಾಸ ಅಂದ್ರೆ ಸಚಿವರು ಸಹ ಜನಸಾಮಾನ್ಯರಂತೆ ಗುಂಡಿ ಮುಚ್ಚಿ ಅಂತ ಅಸಹಾಯಕತೆ ಹೊರಹಾಕಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಸರ್ಕಾರ ಮತ್ತು ಪಾಲಿಕೆ ಸರ್ಕಸ್ ಮಾಡ್ತಾ ಇದೆ. ಆದ್ರೆ ಬೆಂಗಳೂರಿನ ರಸ್ತೆಗಳು ಮಾತ್ರ ಇನ್ನೂ ಕೂಡ ಬ್ಯಾಡ್ ಕಂಡೀಷನ್ ನಲ್ಲೇ ಇರುವಂತದ್ದು. ಹಳ್ಳ ಗುಂಡಿಗಳು ಬಿದ್ದಿತ್ತು. ಈಗ ರಸ್ತೆಗೆ ಜಲ್ಲಿಕಲ್ಲನ್ನ ಸುರಿದು ಸುಮಾರು 1 ತಿಂಗಳಾದ್ರೂ ಕೂಡ ರಸ್ತೆಯ ಕಾಮಗಾರಿ ಮಾತ್ರ ಆರಂಭ ಆಗಿಲ್ಲ. ಇದರಿಂದ ಪ್ರತಿನಿತ್ಯ ಧೂಳು ಕೂಡ ಎತ್ತಾ ಇದೆ. ಇದರಿಂದ ಸಾಕಷ್ಟು ಉಸಿರಾಟದ ಸಮಸ್ಯೆಗಳು ಜೊತೆಗೆ ವಾಹನ ಸವಾರರನ್ನ ಹೈರಾಣಾಗಿಸ್ತಾ ಇದೆ. ರಸ್ತೆಯ ತುಂಬೆಲ್ಲ ಜಲ್ಲಿಕಲ್ಲು, ಗುಂಡಿ, ಧೂಳು, ಮ್ಯಾನ್ಹೋಲ್ಗಳು. ಬೈಕ್ ಸವಾರರ ಪಾಲಿಗೆ ಈ ರಸ್ತೆ ನರಕವಾಗಿದೆ. ಹಾಳಾದ ರಸ್ತೆ ಸರಿ ಮಾಡಿ ಅಂತ ಸ್ವತಃ ಸಚಿವರೇ ಅಸಹಾಯಕತೆ ಹೊರಹಾಕಿದ್ದಾರೆ. ಹೆಬ್ಬಾಳ ರಿಂಗ್ ರೋಡ್ನಲ್ಲಿ ಗುಂಡಿ ಗಂಡಾಂತರ. ರಸ್ತೆ ರಿಪೇರಿಗೆ ಸಚಿವ ಕೃಷ್ಣ ಬೈರೇಗೌಡ ಮನವಿ. ನಾವು ಗುಂಡಿ ಮುಕ್ತ ರಸ್ತೆ ಮಾಡ್ತೀವಿ ಅಂತ ಬಡಾಯಿ ಕೊಚ್ಚಿಕೊಳ್ಳೋ ಬಿಬಿಎಂಪಿ ರಸ್ತೆ ಗುಂಡಿ ಮುಚ್ಚೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಇದಕ್ಕೆ ಕೈಗನ್ನಡಿ ಅಂದ್ರೆ ಹೆಬ್ಬಾಳ ಟು ಕೆಆರ್ ಪುರಂ ಕಡೆ ಸಂಚರಿಸುವ ಸರ್ವಿಸ್ ರಸ್ತೆ. ರಸ್ತೆಗಳು ಮಾತ್ರ ಇನ್ನೂ ಕೂಡ ಬ್ಯಾಡ್ ಕಂಡೀಷನ್ ನಲ್ಲೇ ಇರುವಂತದ್ದು. ಸಾಕಷ್ಟು ಹಳ್ಳ ಗುಂಡಿಗಳು ಬಿದ್ದಿತ್ತು. ಈಗ ರಸ್ತೆಗೆ ಜಲ್ಲಿಕಲ್ಲನ್ನ ಸುರಿದು ಸುಮಾರು 1 ತಿಂಗಳಾದ್ರೂ ಕೂಡ ರಸ್ತೆಯ ಕಾಮಗಾರಿ ಮಾತ್ರ ಆರಂಭ ಆಗಿಲ್ಲ. ಇದರಿಂದ ಪ್ರತಿನಿತ್ಯ ಧೂಳು ಕೂಡ ಎತ್ತಾ ಇದೆ. ಇದರಿಂದ ಸಾಕಷ್ಟು ಉಸಿರಾಟದ ಸಮಸ್ಯೆಗಳು ಜೊತೆಗೆ ಪ್ರತಿನಿತ್ಯ ಪೀಕ್ ಅವರ್ ನಲ್ಲಿ ರಸ್ತೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದರಿಂದ ಟ್ರಾಫಿಕ್ ಕಿರಿಕಿರಿಯ ಬಿಸಿಯ ಜೊತೆಗೆ ವಾಹನ ಸವಾರರನ್ನ ಹೈರಾಣಾಗಿಸ್ತಾ ಇದೆ. ಹೆಬ್ಬಾಳ ರಿಂಗ್ ರೋಡ್ನಿಂದ ಸರ್ವಿಸ್ ರಸ್ತೆ ಹದಗೆಟ್ಟು ಹೋಗಿದೆ. ಡಾಂಬರ್ ಹಾಕಲು ರಸ್ತೆಗೆ ಜಲ್ಲಿ ಸುರಿದು ತಿಂಗಳು ಕಳೆದಿದೆ. ಬೈಕ್ಗಳು ಸ್ಕಿಡ್ ಆಗಿ ಬಿದ್ದು ಸವಾರರು ಆಸ್ಪತ್ರೆ ಸೇರ್ತಿದ್ದಾರೆ. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಇನ್ನು ಸಚಿವ ಕೃಷ್ಣ ಬೈರೇಗೌಡ ಕೂಡ ಇದೇ ರಸ್ತೆಯ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಬಿಬಿಎಂಪಿ ಅಥವಾ ಬಿಎಂಆರ್ಸಿಎಲ್ನ ಎಂಡಿ ಈ ರಸ್ತೆ ಸರಿ ಮಾಡಿಸಿ ಅಂತ ಮನವಿ ಮಾಡಿದ್ದಾರೆ. ಆದರೆ ಸಚಿವರಾದವರು ಹೀಗೆ ಅಸಹಾಯಕತೆ ಹೊರ ಹಾಕಿರೋದಕ್ಕೆ ಟೀಕೆ ವ್ಯಕ್ತವಾಗ್ತಿದೆ. ಟಿವಿ9 ಇಂಪ್ಯಾಕ್ಟ್. ಶಾಂತಿನಗರದಲ್ಲಿ ಗುಂಡಿ ಮುಚ್ಚಿದ ಪಾಲಿಕೆ. ಶಾಂತಿನಗರ ರಸ್ತೆಯಲ್ಲೂ ಗುಂಡಿಗಳು ವಾಹನ ಸವಾರರಿಗೆ ಸಂಕಷ್ಟ ತಂದೊಡ್ಡಿದ್ವು. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಬಿಬಿಎಂಪಿ ಎಚ್ಚೆತ್ತುಕೊಂಡು ರಸ್ತೆ ಗುಂಡಿ ಮುಚ್ಚಿದೆ. ಬಾಯಿ ತೆರೆದಿದ್ದ ಯಮಗುಂಡಿಗೆ ಕಾಂಕ್ರೀಟ್ ಸುರಿದಿದೆ. ಆದ್ರೆ ಅದು ಕಾಟಾಚಾರಕ್ಕೆ ಎಂಬಂತೆ ತೇಪೆ ಹಾಕಿದ್ದಾರೆ. ರಾಜಧಾನಿಯ ಯಾವ ಮೂಲೆಗೆ ಹೋದ್ರೂ ಇಂತಹ ಸಾವಿರಾರು ಗುಂಡಿಗಳು ಜೀವ ಹಿಂಡುತ್ತಿವೆ. ಇನ್ನಾದರೂ ಸಿಎಂ ಡಿಸಿಎಂ ಇತ್ತ ಗಮನ ಹರಿಸಿ ಗುಂಡಿ ಮುಕ್ತ ರಸ್ತೆಗೆ ನಾಂದಿ ಹಾಡಬೇಕಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.